ಸುಲಭವಾಗಿ ಮಾಡುವ ಪಲಾವು. ರುಬ್ಬಲು ಏಲಕ್ಕಿ, ಲವಂಗ, ಚಕ್ಕೆ, ಮೆಣಸು ಇದನ್ನು ಅರ್ಧಂಬರ್ಧಂಬ ಪುಡಿ ಮಾಡ್ಕೋಬೇಕು. ನೋಡಿ, ಇದಕ್ಕೆ ಬೆಳ್ಳುಳ್ಳಿ, ಶುಂಠಿ ಹಾಕಬೇಕು ಮತ್ತು ಅದನ್ನು ರುಬ್ಕೋಬೇಕು. ನೀರು ಹಾಕಬಾರ್ದು. ನೋಡಿ, ಇಷ್ಟು ತರಿ ಇರಬೇಕು. ಎರಡೂವರೆ ಲೋಟ ಅಕ್ಕಿ ನೀರನ್ನ ನಾನು ಇಲ್ಲಿ ನೀರಲ್ಲಿ ನೆನೆಸಿಟ್ಟಿದ್ದೀನಿ. ಅಕ್ಕಿನ ಕುಕ್ಕರ್ಗೆ ಎಣ್ಣೆ ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಎಣ್ಣೆ ಬೇಕೋ ಅಷ್ಟು ಹಾಕ್ಕೊಳ್ಳಿ. ತುಪ್ಪ 1 ಸ್ಪೂನು, ಎಣ್ಣೆ ಬಿಸಿಯಾಗಿದೆ. ಒಂದು ಬಿರಿಯಾನಿ ಎಲೆ, ಒಂದು ಸ್ಟಾರು, ಕಲ್ಲುವು, ಅದು ಹಾಕಿದ ನಂತರ ರುಬ್ಬಿರೋದನ್ನ ಹಾಕಿ ಹಾಗೆ ಕೈ ಆಡಿಸಿ ಸ್ವಲ್ಪ ಹಾಗೆ ಗ್ಯಾಸ್ ಸ್ಲೋ ಮಾಡ್ಕೊಳ್ಳಿ. ಆನಿಯನ್ ಹಾಕ್ಕೊಳ್ಳಿ. 2 ಆನಿಯನ್ ತೊಗೊಂಡಿದ್ದೀನಿ. ಹಾಗೆ ಕಾವು ಜಾಸ್ತಿ ಇಟ್ಕೊಳ್ಳಿ. ಹಾಗೆ ತಿರುಗಿಸ್ಕೊಡ್ಬೇಕು. ನೋಡಿ, ಈ ರೀತಿ ಆಗಿದ ನಂತರ ಅರಿಶಿನ ಪುಡಿ ಹಾಕ್ಕೊಳ್ಳಿ. ಖಾರದ ಪುಡಿ 1 ಸ್ಪೂನು. ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಳ್ಳಿ. ಹಾಕ್ಕೊಂಡು ಸ್ವಲ್ಪ ಕೈಯಲ್ಲಿ ಆಡಿಸಿ. ನಂತರ ಟೊಮೊಟೊ 2 ಟೊಮೊಟೊ ತೊಗೊಂಡಿದ್ದೀನಿ. ದಪ್ಪ ಆದರೆ 2 ಟೊಮೊಟೊ ತೊಗೊಳ್ಳಿ, ಚಿಕ್ಕದಾದರೆ 3 ತೊಗೊಳ್ಳಿ. ನೋಡಿ, ಇದಾಗೆ ಕಲಿಸ್ಕೊಡಿ. ಎಣ್ಣೆಲಿ ಹಾಗೆ ಬ್ರೌನ್ ಆಗಬೇಕು ಮತ್ತು ಎಣ್ಣೆ ಬಿಟ್ಕೋಬೇಕು. ಆ ರೀತಿ ಕಲಿಸ್ಬೇಕು. ನೋಡಿ, ಇದು ಬ್ಯಾಚುಲರ್ ಮಾಡ್ಕೋಬೋದು. ತುಂಬ ಈಸಿ ಮೆಥಡ್ ಇದು. ಐಟಮು ಜಾಸ್ತಿ ಇಲ್ಲ, ತುಂಬ ಟೇಸ್ಟಾಗೂ ಇರುತ್ತೆ. ನೋಡಿ, ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕಿದ ನಂತರ ಬಟಾಣಿ ಹಾಕ್ಕೊಳ್ಳಿ. ಬಟಾಣಿ ಹಾಕಿ ಹಾಗೆ ಕಲಿಸ್ಕೊಡಿ. ನೋಡಿ, 2.5 ಲೋಟ ಅಕ್ಕಿಗೆ 5 ಲೋಟ ನೀರು ಎತ್ಕೊಂಡಿದ್ದೀನಿ. ನೀರು ಹಾಕೋಬೇಕು. ಅದು ಸ್ವಲ್ಪ ಚೆನ್ನಾಗಿ ಕಾಯಬೇಕು. ಕುದ್ದಿದ ಮೇಲೆ ಅಕ್ಕಿ ಹಾಕಬೇಕು. ಕುದೀತಾ ಇದೆ. ಅಕ್ಕಿ ನೆನೆಸಿಟ್ಟಿದೆ ಅದು. ನೋಡಿ, ಅಕ್ಕಿ ಹಾಕ್ಬಿಟ್ಟು ಒಂದ್ಸಲ ಹಂಗೆ ತಿರುಗಿಸಿ ಉಪ್ಪು ಖಾರ ಎಲ್ಲ ನೋಡಿಕೊಂಡು ಮುಚ್ಚಿಟ್ಟು 2 ವಿಸಲ್ ಬರ್ಸಿಡಿ. 2 ವಿಸಲ್ ಬಂದಿದೆ. ನೋಡಿ, ಎಷ್ಟು ಉದ್ರಾಗಿ ಬಂದಿದೆ. ನೋಡಿ, ಈ ರೀತಿ ಮಾಡಿ ನೋಡಿ. ಇದು ತುಂಬ ರುಚಿಕರವಾಗಿರುತ್ತೆ. ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ.